ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಜಿಯೋ ಕಸ್ಟಮರ್ ಕೇರ್ಗೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ನೇರವಾಗಿ ನಾವು ಯಾವ ರೀತಿ ಕಾಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಿಮ್ಗೆ ಏನಾದರೂ ಜಿಯೋನ ಒಂದು ಕಸ್ಟಮರ್ ಸಪೋರ್ಟ್ಗೆ ಅಥವಾ ಕಸ್ಟಮರ್ ಕೇರ್ಗೆ ನೀವು ಕಾಲ್ ಮಾಡೋದಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಕೂಡ ಅರ್ಥವಾಗುತ್ತೆ ಈಸಿಯಾಗಿ. ಅದು ಕೂಡ ನಾವು ಜಿಯೋನ ಟೋಲ್ ಫ್ರೀ ನಂಬರ್ಗೆ ನಾವು ಯಾವ ರೀತಿ ನಾವು ಕಾಲ್ ಮಾಡ್ಬೋದು. ನಮ್ಮ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲವೇ ಇಲ್ಲ ಅಂದರೂ ಕೂಡ ನಾವು, ಅಥವಾ ಎಕ್ಸ್ಟ್ರಾ ಬ್ಯಾಲೆನ್ಸ್ ಇಲ್ಲ, ನಾವು ಅನ್ಲಿಮಿಟೆಡ್ ಪ್ಯಾಕ್ ಮಾತ್ರ ಇದೆ, ಅನ್ಲಿಮಿಟೆಡ್ ಪ್ಯಾಕ್ ಕೂಡ ಇಲ್ಲದೇ ಇದ್ದಾಗಲೂ ಕೂಡ ಕಾಲ್ ಅನ್ನೋದು ಹೋಗುತ್ತೆ, ಏನು ಸಮಸ್ಯೆ ಇಲ್ಲ. ನಾನು ಹೇಳಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಯಾವ ರೀತಿ ನಾನು ಒಂದು ನಂಬರ್ನ ಯಾವ ರೀತಿ ನಾವು ಕಾಲ್ನ ಅಲ್ಲಿ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ನಾನು ಲೈವ್ ಆಗಿ ಈ ಒಂದು ವಿಡಿಯೋನ ತೋರಿಸ್ತೀನಿ. ಆ ವಿಡಿಯೋನ ಒಂದು ಸಾರಿ ನೋಡಿಬಿಟ್ಟು ನೀವು ಒಂದು ಜಿಯೋನ ಕಸ್ಟಮರ್ ಸರ್ವಿಸ್ಗೆ ಈಸಿಯಾಗಿ ಕಾಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಅಂತ ನೋಡೋಣ. ಐ ಆಕ್ಟಿವೇಟ್ ಅನ್ನು ಪ್ರಾರಂಭಿಸಿದೆ. ಈಗ ನೀವು ಹೊಸ ಜಿಯೋ ಸಿಮ್ ಅನ್ನು ಸೂಪರ್ ಫಾಸ್ಟ್ ವಿಡಿಯೋ ಕೆವೈಸಿ ಮತ್ತು ಉಚಿತ ಹೋಮ್ ಡೆಲಿವರಿಯೊಂದಿಗೆ ಪಡೆಯಬಹುದು. ಆರ್ಡರ್ ಮಾಡಲು 70007000ಗೆ ಮಿಸ್ಡ್ ಕಾಲ್ ನೀಡಿ. ನಿಮ್ಮ ಉಳಿದಿರುವ ಡೇಟಾ ಬ್ಯಾಲೆನ್ಸ್ 17.55 GB ಆಗಿದೆ. ಅದು ನಿಮ್ಮ 30.0 GB ನಾಳೆ 11:32 AM ತನಕ ಮಾನ್ಯವಾಗಿರುತ್ತದೆ. ಹೊಸ ಕೊಡುಗೆಗಳು, ರೀಚಾರ್ಜ್ಗಳು ಮತ್ತು ಯೋಜನೆಗಳಿಗಾಗಿ ಒಂದನ್ನು ಒತ್ತಿ. ನಿಮ್ಮ ಪ್ರಸ್ತುತ ಸಕ್ರಿಯ ಯೋಜನೆಗಳ ಬಗೆಗಿನ ಮಾಹಿತಿಗಾಗಿ ಕೊನೆಯ 5 ರೀಚಾರ್ಜ್ಗಳು, ಡೇಟಾ ಬ್ಯಾಲೆನ್ಸ್, ಯೋಜನೆ ವ್ಯಾಲಿಡಿಟಿ ಮತ್ತು ಮುಂಬರುವ ಯೋಜನೆಗಳು 2 ಒತ್ತಿ. ನೆಟ್ವರ್ಕ್, ಇಂಟರ್ನೆಟ್ ಕನೆಕ್ಟಿವಿಟಿ ಮತ್ತು ವೇಗದ ಸಂಬಂಧಿತ ದೂರುಗಳಿಗೆ 3 ಒತ್ತಿ. ಈಗ ನಾವು 3 ಒತ್ತೋಣ ಸ್ನೇಹಿತರೆ. ನಿಮ್ಮ ಏರಿಯಾದಲ್ಲಿ ಇಂಟರ್ನೆಟ್ ಸೇವೆಗಳನ್ನು ಬಳಸುವುದರಲ್ಲಿ ನೀವು ತೊಂದರೆಯನ್ನು ಎದುರಿಸಬಹುದು. ಈ ಸಮಯದಲ್ಲಿ ನೀವು ಇಂಟರ್ನೆಟ್ ಸೇವೆಗಳನ್ನು ಬಳಸಿ ಆನ್ಲೈನ್ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಇಂಟರ್ನೆಟ್ಗೆ ಸಂಬಂಧಪಟ್ಟಂತ ಒಂದು ಸೋಷಿಯಲ್ ಮೀಡಿಯಾ ನಂಬರ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಮೇಲ್ ಹಾಗೂ ಇನ್ನಿತರ ಮೊಬೈಲ್ ಆಪ್ಗಳನ್ನು ಉಪಯೋಗಿಸಲಾಗುವುದಿಲ್ಲ. ನಮ್ಮ ಟೀಮ್ ಇದನ್ನು ಶೀಘ್ರದಲ್ಲೇ ಪರಿಹಾರ ಮಾಡುವುದಕ್ಕೆ ಕಾರ್ಯನಿರ್ವಹಿಸುತ್ತಿದೆ. ಉಂಟಾದ ಅನಾನುಕೂಲತೆಗೆ ನಾವು ವಿಷಾದಿಸುತ್ತೇವೆ. ನಿಮ್ಮ ದೂರು ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಆಗಿದ್ದರೆ 1 ಒತ್ತಿ. ಪುನರಾವರ್ತಿಸಲು 0. ಈಗ ನಾವು 1 ಒತ್ತೋಣ. ಹಿಂದಿನ ನೀವು ನಿಧಾನ ವೇಗವನ್ನು ಎದುರಿಸುತ್ತಿದ್ದರೆ 1 ಒತ್ತಿ. ನಿಮ್ಮ ಇಂಟರ್ನೆಟ್ ಕಾರ್ಯನಿರ್ವಹಿಸುತ್ತಿದ್ದರೆ ಅಥವಾ ಕೆಲವು ದೋಷಗಳನ್ನು ಎದುರಿಸುತ್ತಿದ್ದರೆ 2 ಒತ್ತಿ. ಕರೆಗಳನ್ನು ಮಾಡುವಲ್ಲಿ ಮತ್ತು ಸ್ವೀಕರಿಸುವಲ್ಲಿ ನೀವು ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ 3 ಒತ್ತಿ. ಪುನರಾವರ್ತಿಸಲು 0 ಒತ್ತಿರಿ. ಹಿಂದಿನ ಮೆನುಗೆ ಹಿಂದಿರುಗಲು 7 ಒತ್ತಿ. ಮೇನ್ ಮೆನುಗೆ ಹಿಂದಿರುಗಲು 8 ಒತ್ತಿ. ನಮ್ಮ ಸಲಹೆಗಾರರೊಂದಿಗೆ ಮಾತನಾಡಲು 9 ಒತ್ತಿ. ಈಗ ನಾವು 9 ಒತ್ತಬೇಕು. ಈ ರೀತಿ ದಯವಿಟ್ಟು ಸಾಲಿನಲ್ಲಿ ಇರಿ. ನಮ್ಮ ಸಲಹೆಗಾರರು ಶೀಘ್ರದಲ್ಲೇ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ನಮ್ಮ ಸಲಹೆಗಾರರೊಂದಿಗೆ ಮಾತನಾಡಿದ ನಂತರ ನಿಮ್ಮ ಕರೆಯನ್ನು ಆಟೋಮೇಟೆಡ್ ಸರ್ವೆಗೆ ವರ್ಗಾಯಿಸಲಾಗುತ್ತದೆ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಅನ್ನು ಹಂಚಿಕೊಳ್ಳಿ. ವೇಟ್ ಮಾಡೋಣ, ಎಷ್ಟು ಟೈಮ್ ತಗೋತಾರೆ ಅಂತ ನೋಡೋಣ. ಹಲೋ ಸರ್. ಎಸ್ ಸರ್. ಹಲೋ ಸರ್ ಹೇಳಿ ಸರ್. ಸರ್ ನನ್ನ ವಾಯ್ಸ್ ಬರ್ತಿಲ್ವಾ ಸರ್? ಹಾಂ, ಬರ್ತದೆ. ಹಾಗೆ ಸ್ನೇಹಿತರೆ, ಕೊಟ್ಟ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್